ನೋಡ್ರಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಬೇವು ಉತ್ತರ ಕರ್ನಾಟಕ ಶೈಲಿಯ ಬೇವು ಇದು ಯುಗಾದಿ ಹಬ್ಬದಲ್ಲಿ ನಾವು ಎರ್ಕೊಳೋ ಹಬ್ಬದ ದಿನ ಎರ್ಕೊಂಡಾಗಿ ಮೇಲಿಂದ ತಿನ್ನುವಂಥ ಖಾದ್ಯ. ಸೊ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಅಂಟಿನುಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಬೇವು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಬಹಳನೇ ಸುಲಭ, ತುಂಬ ಕಡಿಮೆ ಪ್ರಮಾಣದಲ್ಲಿ ಮನೇಲಿ ಇರುವಂಥ ಸಾಮಗ್ರಿಗಳಲ್ಲೇ ಮಾಡೋದು. ನಾವು ಹೇಳ್ತಾರೆ ಒಂದು 60 ಕಿಲೋಮೀಟರ್ಗೆ ಪ್ರತಿ 60 ಕಿಲೋಮೀಟರ್ಗೆ ಅದರ ಪ್ರಾಂತ್ಯದಲ್ಲಿ ಭಾಷೆ, ಉಡುಗೆ ತೊಡುಗೆ ಹಾಗೆ ಊಟ ಎಲ್ಲ ಚೇಂಜ್ ಆಗುತ್ತೆ ಅಂತ. ಹಾಗೆ ಇದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಹಬ್ಬದ ಆಚರಿಸೋ ರೀತಿ ಇರ್ಬೋದು, ಊಟದ ಪದ್ಧತಿ ಇರ್ಬೋದು, ಎಲ್ಲ ಬದಲಾಗುತ್ತೆ. ಸೊ ಹಾಗೆ ನಾನು ನಮ್ಮ ಕಡೆ ಹೇಗೆ ಯುಗಾದಿ ಹಬ್ಬಕ್ಕೆ ಖಾದ್ಯಗಳನ್ನ ತಯಾರು ಮಾಡ್ತಾರೋ ಹಾಗೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಏನು ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ 1-2 ಕಪ್ಪಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ, ಇದು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸು, ಹಾಗೆ ಒಣ ಕೊಬ್ಬರಿ ಇದನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿ ಕಾಯಿ 4, ಹಾಗೆ ಇದು ಒಣ ಶುಂಠಿ ಪುಡಿ. ಇದನ್ನು ನಾನು ಆವಾಗವಾಗೆ ಸ್ವಲ್ಪ ಇಷ್ಟಿಷ್ಟೇ ಪೌಡ್ರ್ ಮಾಡಿ ಇಟ್ಕೊತೀನಿ, ತುಂಬ ಪೌಡರ್ ಮಾಡಲ್ಲ. ಯಾಕೆ ಅಂದರೆ ಅದರದ್ದು ಫ್ರೇಗ್ರೆನ್ಸ್ ಹೋಗ್ಬಿಡು, ಸ್ವಲ್ಪನೇ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ. ಸೊ ಇದು ಮಾಡುವ ವಿಧಾನ ಹೇಗೆ ಅಂದರೆ, ಮೊದಲನೇದಾಗಿ ಹುರಿಗಡ್ಲೆನ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಅದಕ್ಕೆ ನಂತರ ಇದನ್ನೆಲ್ಲ ಬೆರೆಸ್ತೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಆಗಿ ನಾನು ಬರೀ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದಕ್ಕೆ ಬಹಳ ಮುಖ್ಯವಾಗಿ ಗೇರು ಬೀಜ ಅಂತ ಸಿಗುತ್ತೆ ಕಪ್ಪು ಕಲರ್ದು, ಅದು ನನಗೆ ಇಲ್ಲಿ ಸಿಕ್ಕಿಲ್ಲ. ಸೊ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಇದನ್ನು ರುಬ್ತಾ ನಾನು ನಿಮಗೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು. ಈಗ ಈ ಹುರಿಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದಾದ ನಂತರ ಈ ಬೆಲ್ಲನ ಇದಕ್ಕೆ ಹಾಕ್ತೀನಿ. ಇದನ್ನು ಜಾಸ್ತಿ ಏನು ಓಡಿಸೋ ಅವಶ್ಯಕತೆ ಇಲ್ಲ. ಪಲ್ಸ್ ಮೋಡಲ್ಲಿ ನಾವು ಸ್ವಲ್ಪ ಇದು, ಯಾಕೆಂದರೆ ಇದ್ರ ಜೊತೆ ಹೊಂದ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ. ಇದು ಬೆಲ್ಲ ಸ್ವಲ್ಪ ಮೃದುವಾಗಿರೋದ್ರಿಂದ ಅಂಟಂಟು ರೀತಿಯಾಗಿದೆ. ಬೆಲ್ಲದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಬೆಲ್ಲ ಸ್ವಲ್ಪ ಡ್ರೈ ಅನಿಸುತ್ತೆ. ಸೊ ಆ ರೀತಿ ಇದ್ದಾಗ ನಾನು ಡೈರೆಕ್ಟ್ ತುರಿದ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದಾಗಿತ್ತು. ಈಗ ಹೊಂದ್ಕೊಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಿಕ್ಸರ್ಗೆ ಹಾಕಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನೀವು, ಈ ರೀತಿಯಾಗಿ ಆಗಿದೆ. ಇದಕ್ಕೆ ಕಂಪಿನ ಸಾಮಾನು ಅಂದರೆ ಈ ಏಲಕ್ಕಿ ಕಾಯಿ ಮತ್ತು ಈ ಒಣ ಶುಂಠಿ ಪುಡಿ ಏನಿತ್ತಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಜಸ್ಟ್ ಇದು ಹೊಂದ್ಕೊಳ್ಳೋಕ್ಕೋಸ್ಕರ ನಾವು ಮಿಕ್ಸರ್ ಮಾಡ್ಕೊತಾ ಇರೋದು. ಸೊ ಈ ರೀತಿಯಾಗಿ ಪೌಡರ್ ಫಾರ್ಮ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವೀಗ ನೋಡ್ಬೋದು, ಇದು ರೆಡಿಯಾಗಿರುವಂತಹ ಮಿಕ್ಸ್ಚರ್. ಇದರಲ್ಲಿ ಹುರಿಗಡಲೆ, ಬೆಲ್ಲ ಹಾಗೆ ಏಲಕ್ಕಿ, ಒಣ ಶುಂಠಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು. ಇದಕ್ಕೆ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಸಾಕು ಇದಕ್ಕೆ. ಹಾಗೆ ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ದ್ರಾಕ್ಷಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇದು ಇವತ್ತಿಗೆ ಇಷ್ಟೇ ನಾನು ರೆಡಿ ಮಾಡಿ ಇಟ್ಕೊತೀನಿ. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಇಲ್ಲಿ ಬರುವಂಥ ಮುಖ್ಯವಾದ ಘಟ್ಟ ಏನು ಅಂದರೆ, ಇದಕ್ಕೆ ನಾವು ಬೇವು ಅಂತ ಯಾಕೆ ಕರಿತೀವಿ, ಇದರಲ್ಲಿ ಬೇವಿನ ಅಂಶನೇ ಇಲ್ವಲ್ಲ ಸುಷ್ಮಾ ಅವರೇ ಅಂದರೆ, ಇದು ಇಲ್ಲಿ ನಡೆಯುವಂಥ ಪ್ರಮುಖ ಘಟ್ಟ.
ಏನು ಅಂದರೆ ನಾಳೆ ಹಬ್ಬದ ದಿನ ನಾವು ಬೇವಿನ ಹೂವು ಇರುತ್ತಲ್ವ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಮಾವಿನಕಾಯಿನ ತುರಿದ್ಬಿಟ್ಟು ಇದಕ್ಕೆ ಹಾಕ್ತೀವಿ. ಇವಾಗ ಹಾಕಿದ್ರೆ ಇದು ಕೆಟ್ಟೋಗುತ್ತೆ ಅನ್ನೋ ರೀಸನ್ಗೆ ಇದನ್ನು ಜಸ್ಟ್ ಇಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಳ್ತೀವಿ. ಸೊ ನಾಳೆ ನೈವೇದ್ಯ ಮಾಡುವಾಗ ಮಡಿಯಲ್ಲಿ ತಂದಂತಹ ಮಾವಿನಕಾಯಿ ಇರ್ಬೋದು ಅಥವಾ ಬೇವಿನ ಹೂವನ್ನ ಏನಿರ್ತೇವಲ್ಲ ಅದನ್ನು ಮಿಕ್ಸ್ ಮಾಡಿ ನೈವೇದ್ಯ ಮಾಡ್ತೀವಿ. ಹಂಚುವಾಗ ಅಥವಾ ನಾವು ತಿನ್ನುವಾಗೂ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತೀವಿ. ಸೊ ಇದು ಬೇವು ಮಾಡುವಂಥ ಪದ್ಧತಿ. ಇದನ್ನು ನಾಳೆ ಶಾವಿಗೆ ಬಸ್ತು ಅದ್ರ ಮೇಲೆ ಹಾಕ್ಕೊಂಡು ಅಂಟಿನ ಉಂಡೆ ಜೊತೆ ತಿಂತೀವಿ. ಅದನ್ನು ಕೂಡ ನಾನು ನಾಳಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಸೊ ಬೇವು ರೆಡಿಯಾಗಿದೆ. ನೀವು ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.